ಆನೇಕಲ್ ಪಟ್ಟಣದಲ್ಲಿ ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಸಂವಿಧಾನ ದಿನಾಚರಣೆಯನ್ನ ಆಯೋಜಿಸಲಾಗಿತ್ತು. ಪಟ್ಟಣದ ಇಎಸ್ಬಿ ಮೈದಾನದಿಂದ ಬಿಇಒ ಕಚೇರಿಯವರೆಗೆ ವಿದ್ಯಾರ್ಥಿಗಳು, ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರವನ್ನ ರಥದ ಜೊತೆಗೆ ಪೀಠಿಕೆಯ ಭಿತ್ತಿ ಪತ್ರಗಳನ್ನ ಹಿಡಿದು ವಿದ್ಯಾರ್ಥಿಗಳು ಜೈ ಭೀಮ್ ಎಂದು ಘೋಷಣೆ ಕೂಗುವ ಮೂಲಕ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಶಾಸಕ ಬಿ ಶಿವಣ್ಣ ಹಾಗೂ ಅಧಿಕಾರಿಗಳು ಪಟ್ಟಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಜಾಥಾದಲ್ಲಿ ಪಾಲ್ಗೊಂಡರು. ವಿದ್ಯಾರ್ಥಿನಿಯರು ತಮಟೆ ಸದ್ದಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ದು ವಿಶೇಷವಾಗಿತ್ತು. ಬಿಇಒ ಕಚೇರಿಯ ಆವರಣದಲ್ಲಿರುವ ಗುರುಭವನದಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನು ಶಾಸಕ ಬಿ ಶಿವಣ್ಣರವರು ಉದ್ಘಾಟಿಸುವ ಮೂಲಕ ಸಂವಿಧಾನ ದಿನಾಚರಣೆಯನ್ನ ಆಚರಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಅಧಿಕಾರಿಗಳು ಹಾಗೂ ಶಿಕ್ಷಕರು ಸೇರಿ ಸಂವಿಧಾನ ಪೀಠಿಕೆಯನ್ನ ಓದಿದರು. ಹಾಗೆಯೇ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ನೃತ್ಯ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ನಾಟಕ ಪ್ರದರ್ಶಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್, ಕಾರ್ಯನಿರ್ವಹಣಾ ಅಧಿಕಾರಿ ಮಂಜುನಾಥ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಮಂಜುನಾಥ್ ಮತ್ತು ಅಂಬೇಡ್ಕರ್ ಅನುಯಾಯಿಗಳು, ಎಲ್ಲ ಇಲಾಖೆಯ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಶಿಕ್ಷಕಿಯರು ಭಾಗವಹಿಸಿದ್ದರು.
ಭಾರತದ ಸಂವಿಧಾನದ ದಿನಾಚರಣೆಯನ್ನು ಇವತ್ತು ರಾಜ್ಯ ಸರ್ಕಾರ ಇವತ್ತು ದೇಶಾದ್ಯಂತ ಇವತ್ತು ಈ ಸಂವಿಧಾನ ದಿನಾಚರಣೆಯನ್ನು ನವೆಂಬರ್ 26ನೇ ತಾರೀಕು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಮ್ಮ ತಾಲೂಕಿನಲ್ಲೂ ಕೂಡ ಸಂವಿಧಾನ ದಿನಾಚರಣೆಯನ್ನು ನಮ್ಮ ತಾಲೂಕು ಆಡಳಿತ ವರ್ಗ ಇವತ್ತು ಆಚರಣೆ ಮಾಡುವಂಥ ಕೆಲಸವನ್ನು ಹಮ್ಮಿಕೊಂಡಿದೆ. ಎಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಓದ್ಕೋಬೇಕು. ಅದು ಬಡವರಿಗೋಸ್ಕರ, ಹಿಂದುಳಿದವ್ರಿಗೋಸ್ಕರ, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಆ ಸಂವಿಧಾನವನ್ನು ರಚನೆ ಮಾಡಿದಂಥ ಒಂದು ಸಂದರ್ಭ. ಅದರ ಇವತ್ತು ಫಲ ಇವತ್ತು ಎಲ್ಲ ಕಡೆಯೂ ಸಿಗ್ತಾ ಇದೆ. ಇವತ್ತು ಸಂವಿಧಾನವನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಸಂವಿಧಾನ ಇರ್ತಕ್ಕಂಥ ಆಶಯಗಳನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ಸಮಾನತೆಯನ್ನು ಕೊಡುವಂಥ ಕೆಲಸ ಇವತ್ತು ಮಾಡಬೇಕು ಅಂತವಂಥದ್ದು ಎಲ್ಲರ ಉದ್ದೇಶ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ತುಂಬ ಕಾರ್ಯಕ್ರಮ ನಡ್ಕೊಳ್ಳೋ ಮುಖಾಂತರ ಆ ನಿಟ್ಟಿನಲ್ಲಿ ನಡೀತಾ ಇದೆ. ಅಂಬೇಡ್ಕರ್ ಭವನ ಇನ್ನೇನು ಎಲ್ಲ 90 ಭಾಗ ಕೆಲಸ ಆಗೋಗಿದೆ. ಇನ್ನೊಂದು 10 ಭಾಗ ಇದೆ. ಇನ್ನೊಂದು ಸ್ವಲ್ಪ ಈ ಬಿಲ್ಡಿಂಗ್ ಎಲ್ಲ ಇದೆ. ಈಗಾಗಲೇ ಅದು ಸರ್ಕಾರದಿಂದ ಆದೇಶನ ತೊಗೊಂಡಿದ್ದೀವಿ. ಅದನ್ನು ಹೊಡಿಲಿಕ್ಕೆ ಹೊಡೆದುಬಿಟ್ಟು ಇಲ್ಲಿಂದನೇ ಎಂಟ್ರೆನ್ಸ್ ಕೊಡೋಣ ಅಂಥೇಳಿ ಅದನ್ನೆಲ್ಲ ಮಾಡಿದ್ದೀವಿ. ಇದೆಲ್ಲ ಆದ ತಕ್ಷಣ ನನ್ನ ಪ್ರಕಾರ ಒಂದು 2-3 ತಿಂಗಳಲ್ಲಿ ಭವನದ ಉದ್ಘಾಟನೆ ಆಗ್ತದೆ. ಅಂತಾರಾಷ್ಟ್ರೀಯ ಕ್ರೀಡಾಂಗಣಕ್ಕೆ ಅಂಬೇಡ್ಕರ್ ಅವರು ಎಲ್ಲ ನಮ್ಮ ಸಂಘಟನೆಗಳೆಲ್ಲ ಕೇಳಿದ್ದಾರೆ. ಅದನ್ನು ಇದು ಗುದ್ಲಿ ಪೂಜೆ ಇರುವಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಪ್ರಸ್ತಾವವನ್ನು ಮಾಡ್ತಾರೆ. ಮಿನಿ ವಿಧಾನಸೌಧ ಸ್ಯಾಂಕ್ಷನ್ ಆಗಿದೆ. ಅದು 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಯಾಂಕ್ಷನ್ ಆಗಿದೆ. ಅದನ್ನು ಕೂಡ ಗುದ್ಲಿ ಪೂಜೆ ಕಾರ್ಯಕ್ರಮ ಮಾಡಿ ಸ್ಟಾರ್ಟ್ ಮಾಡ್ತೀವಿ. 76ನೇ ಸಂವಿಧಾನ ದಿನಾಚರಣೆಯನ್ನು ತಾಲೂಕು ಹಂತದಲ್ಲಿ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಸಂವಿಧಾನವನ್ನು ಆಚರಣೆಗೆ ತಂದಂಥ ಮತ್ತು ಅದನ್ನು ಸಮರ್ಪಣೆ ಮಾಡಿಕೊಂಡಂಥ ಪ್ರಮುಖವಾಗಿರ್ತಕ್ಕಂಥ ದಿನ ಇವತ್ತು. ನಮ್ಮ ಸಂವಿಧಾನದಲ್ಲಿ ಎಲ್ಲ ಅವಕಾಶಗಳನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ ಪ್ರಜೆಗಳಿಗೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ನಮ್ಮ ಭಾರತ ಸಂವಿಧಾನದಲ್ಲಿ 22 ಭಾಗಗಳು, 395 ವಿಧಿಗಳು ಮತ್ತು 8 ಅನುಚ್ಛೇದಗಳಿರುವಂಥದ್ದನ್ನು ನಾವು ಕಾಣ್ತೇವೆ. ನಮ್ಮ ಭಾರತದ ಸಂವಿಧಾನವು ನಮಗೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ 3 ಅಂಗಗಳನ್ನು ಕೂಡ ಕೊಟ್ಟಿದೆ. ಇದರ ಜೊತೆಗೆ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ಸಂವಿಧಾನದ ಅಡಿಯಲ್ಲಿ ತಮ್ಮೆಲ್ಲ ಸಮಾನತೆಯನ್ನು, ಸ್ವಾತಂತ್ರ್ಯವನ್ನು ಮತ್ತು ಭಾತೃತ್ವ ಭಾವನೆಯನ್ನು ಬೆಳೆಸ್ಕೊಂಡು ಆ ಮೂಲಕ ಮುಂದುವರಿಲಿಕ್ಕೆ ಒಳ್ಳೆಯ ಅವಕಾಶಗಳನ್ನು ತಂದುಕೊಟ್ಟಿರುವಂಥದ್ದು ನಮ್ಮ ಭಾರತದ ಸಂವಿಧಾನ. ಇದಕ್ಕೆ ಮೂಲ ಕಾರಣಕರ್ತರು ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ತಮ್ಮನ್ನು ತೊಡಗಿಸಿಕೊಂಡು ಆರೋಗ್ಯದ ದೃಷ್ಟಿಯಲ್ಲಿ ಯಾವುದೇ ಲೆಕ್ಕವನ್ನು ಹಾಕದೇನೆ ಅವರು ಆರೋಗ್ಯ ಕ್ಷೀಣಿಸ್ತಾ ಇದ್ದರೂ ಕೂಡ ನಮ್ಮ ಸಂವಿಧಾನವನ್ನು ಸುಮಾರು 3 ವರ್ಷಗಳ ಕಾಲ ಬರೆದು ನಮ್ಮ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಆದ್ದರಿಂದ ಈ ಸಂವಿಧಾನವನ್ನು ನಾವು ಎಲ್ಲರೂ ಉಳಿಸಬೇಕು.
ಅದನ್ನು ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯಬೇಕು ಅನ್ನೋದು ನಮ್ಮ ಆಶಯವಾಗಿದೆ. ಮತ್ತು ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ ಪ್ರತಿದಿನವೂ ಕೂಡ ನಾವು ನಮ್ಮ ಸಂವಿಧಾನದ ಪೀಠಿಕೆಯನ್ನು ರಾಷ್ಟ್ರಗೀತೆ ಆದ ನಂತರ ಪ್ರತಿ ಶಾಲೆಯಲ್ಲೂ ಕೂಡ ನಾವು ಅದನ್ನು ವಾಚನ ಮಾಡಲಿಕ್ಕೆ, ಪಠಿಸಲಿಕ್ಕೆ ಈಗಾಗಲೇ ಎಲ್ಲ ಆದೇಶವನ್ನು ಹೊರಡಿಸಿದ್ದೇವೆ. ಪ್ರತಿದಿನವೂ ಕೂಡ ಸಂವಿಧಾನ ಪೀಠಿಕೆಯನ್ನು ಶಾಲೆಗಳಲ್ಲಿ ಹೇಳ್ತಾ ಇರುವಂಥದ್ದು ನಮಗೆ ಹೆಮ್ಮೆಯನ್ನು ತರ್ತಕ್ಕಂಥ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಂದು ಸಾರಿ 76ನೇ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಎಲ್ರಿಗೂ ಕೂಡ ಕೋರ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಏನು ಸಂವಿಧಾನ ಅರ್ಪಣೆ ಆದಂಥ ದಿನವನ್ನು ಇವತ್ತು ಆನೇಕಲ್ ತಾಲೂಕಲ್ಲಿ ಮಕ್ಕಳು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಆಚರಣೆ ಮಾಡಿರೋದು ಭಾಳ ಸಂತೋಷವಾದ ವಿಚಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಲ್ಲಿ ಯಾರು ಓದಿದ್ದಷ್ಟು ಡಿಗ್ರಿಗಳು 32 ಡಿಗ್ರಿಗಳನ್ನು ಓದಿ ಜಗತ್ತಿಗೆ ಬೆಳಕಾಗಿರುವಂಥ ಏಕೈಕ ವ್ಯಕ್ತಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಆದರೆ ಕರಡು ಸಮಿತಿಗೆ ಅಧ್ಯಕ್ಷರಾಗಿರ್ತಾರೆ. ಆಮೇಲೆ ಅವರೇ ಸ್ವತಃ ಕೈಯಲ್ಲೇ ಕೂಡ ಅವ್ರು ಲಿಖಿತ ಸಂವಿಧಾನ ಅವ್ರ ಕೈಯಿಂದನೇ ಬರೆದಿರೋಂಥದ್ದು. ಅವರು 700 ಅನುಚ್ಛೇದಗಳಿತ್ತು ಮೊದಲು. ಅವರು ಪಾರ್ಲಿಮೆಂಟಲ್ಲಿ ಅವರೊಬ್ಬರೇ ಎಲ್ಲ ಪ್ರಬಂಧಗಳನ್ನು ಮಂಡಿಸಿದಾಗ ಅವರು ಇಡೀ ಪಾರ್ಲಿಮೆಂಟಲ್ಲಿ 395 ಅನುಚ್ಛೇದಗಳನ್ನು ಉಳಿಸಿದ್ರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆಯುವಾಗ ಅವರಿಗೆ 3 ವರ್ಷ ಅವಕಾಶ ಕೊಟ್ಟಿದ್ದರು. ಆದರೆ ಅವರು 2 ವರ್ಷ 11 ತಿಂಗಳು 17 ದಿವಸಗಳಲ್ಲಿ ಭಾರತದ ಸಂವಿಧಾನ ಸಂಪೂರ್ಣವನ್ನು ಮುಗಿಸಿ ನಮ್ಮ ದೇಶಕ್ಕೆ ಅರ್ಪಣೆ ಮಾಡಿದಂಥವ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟಲ್ಲಿ ಸಂವಿಧಾನವನ್ನು ಅರ್ಪಣೆ ಮಾಡುವಾಗ ಒಂದು ಮಾತನ್ನು ಹೇಳ್ತಾರೆ, ನಾನು ಬರೆದಿರೋಂಥ ಸಂವಿಧಾನ ಕೇವಲ 10 ವರ್ಷ ಮಾತ್ರ ಜಾರಿ ಆದರೆ ಈ ದೇಶದಲ್ಲಿ ಹಸಿಮುಕ್ತ ರಾಷ್ಟ್ರ ಆಗ್ತದೆ. ಆಮೇಲೆ ಏನು ಶಿಕ್ಷಣ, ಉದ್ಯೋಗ ಎಲ್ಲ ಸಿಗ್ತದೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಆದರೆ ಇವತ್ತು ದುರಂತ ಏನಂದರೆ 76ನೇ ವರ್ಷ ಇವತ್ತು ಸಂವಿಧಾನ ದಿನಾಚರಣೆ ಮಾಡೋದು ಸ್ಥಿತಿಯಲ್ಲಿ ಭಾರತ ದೇಶ ಇವತ್ತು ಹಸಿಮುಕ್ತ ರಾಷ್ಟ್ರ ಅಲ್ಲ. ಇವತ್ತು ಹಸಿವಿನಿಂದ ನರಳಿ ಸಾಯ್ತಾರಂಥ ಪರಿಸ್ಥಿತಿ 30 ಕೋಟಿ ಜನಸಂಖ್ಯೆ ಇವತ್ತು ಭಾರತ ದೇಶದಲ್ಲಿ ಆ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಇವತ್ತು ಈ ದೇಶದ ಆಳುವ ಸರ್ಕಾರಗಳು ಬಡವರ ಪರ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಈ ದೇಶದಲ್ಲಿ ಯಾರು ಸಣ್ಣ ಸಣ್ಣ ಜಾತಿಗಳಿದ್ದಾವೆ ಅವ್ರಿಗೆ ಅನುಕೂಲ ಆಗಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ಕೊಂಡಿದ್ರು. ಇವತ್ತು ಅದು ಸಂಪೂರ್ಣವಾಗಿ ಸೋತೋಗಿದೆ. ಇವತ್ತು ಆಳುವ ಸರ್ಕಾರಗಳು ಬಡವರ ಪರವಾಗಿ ಕೆಲಸ ಮಾಡಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಭಾರತ ದೇಶದಲ್ಲಿ ಅವ್ರಿಗೆ ಕೊಟ್ಟಂಥ ಹಿಂಸೆ ಕೊಟ್ಟರೂ ಕೂಡ ಅವರು ಯಾವುದೇ 6000 ಜಾತಿಗೂ ಒಂದು ಜಾತಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಭಾರತದ ಸಂವಿಧಾನವನ್ನು ಕೊಟ್ಟಿರೋದು ಭಾಳ ಮಹತ್ವವಾದದ್ದು. ಯಾಕೆಂದರೆ ವಿಶ್ವಸಂಸ್ಥೆ ಹೇಳ್ತದೆ, ಆ ದೇಶದಲ್ಲಿ ಅಸ್ಪೃಶ್ಯತೆ ಆಚರಣೆ ನಡೆಸಿದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅಲ್ಲಿ ಪ್ರತಿಯೊಂದು ಪ್ರಜೆಗೂ, ಮಹಿಳೆಗೂ ಮತ್ತು ಪುರುಷರಿಗೆ ಸಮಾನ ಅವಕಾಶವನ್ನು ಕೊಟ್ಟು ಈ ದೇಶದಲ್ಲಿ ಪ್ರಪಂಚದಲ್ಲಿ ಕೀರ್ತಿಯನ್ನು ಗಳಿಸಿದ್ದಾರೆ ಅಂಥೇಳಿ ಈ 125ನೇ ಜಯಂತಿಯನ್ನು ವಿಶ್ವಸಂಸ್ಥೆ ಆಚರಣೆ ಮಾಡೋದ್ರ ಮುಖಾಂತರ ಜಗತ್ತಲ್ಲಿ ಜ್ಞಾನ ಏನಾದರೂ ಇದೆ ಅಂದರೆ ಅದು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಘೋಷಣೆ ಮಾಡುತ್ತೆ ವಿಶ್ವಸಂಸ್ಥೆ. ಇವತ್ತು ನಾವೆಲ್ಲರೂ ಪುಣ್ಯ ಮಾಡಿದ್ದೀವಿ. ಅಂಥ ಸಂವಿಧಾನ ನಮಗೆ ಸಿಕ್ಕಿರೋದು ಭಾಗ್ಯ. ಇವತ್ತು ಕೂಡ ಸಂವಿಧಾನದಿಂದ ನಾವೆಲ್ಲ ಬದುಕ್ತಾ ಇದ್ದೀವಿ. ಇವತ್ತು ಎಲ್ರಿಗೂ ವಿದ್ಯಾಭ್ಯಾಸ ಸಿಗ್ತದೆ, ಎಲ್ರಿಗೂ ನೌಕರಿ ಸಿಗ್ತದೆ, ಎಲ್ಲರೂ ಕೂಡ ಪ್ರೀತಿ, ಬಾಂಧವ್ಯ, ಸೋದರತ್ವ, ಕರುಣೆ, ಮೈತ್ರಿ ಇದೆಲ್ಲ ಸಿಕ್ಕಿದೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಂತೋಷವಾಗಿ ಬಾಳ್ತಾ ಇದ್ದೀವಿ. ಇವತ್ತು ಎಲ್ಲರೂ ಕೂಡ ನೆಮ್ಮದಿಯಾಗಿ ಮಹಿಳೆಯರು ಮತ್ತು ಪುರುಷರು ಸಮಾನ ಅವಕಾಶದಿಂದ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಸಂವಿಧಾನ ಅದು ಅಂಗೀಕಾರ ಆಗಿರುವಂತಹ ಇವತ್ತಿನ ದಿವಸ ಇದು ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡುವಂಥದ್ದು ಮತ್ತು ಖುಷಿಯಿಂದ ನಮ್ಮ ಜನರೆಲ್ಲರೂ ಮಾಡುವಂಥ ಒಂದು ಸಂವಿಧಾನ. ಇದರಲ್ಲಿ ಬರೀ ನಿಮ್ನ ವರ್ಗದವರು ಅಷ್ಟೇ ಮಾಡಬೇಕಂತ ಅನ್ನುವಂಥದ್ದಲ್ಲ, ಎಲ್ಲ ವರ್ಗದವರಿಗೂ ಕೂಡ ಈ ಸಂವಿಧಾನದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಇದರದ ಫಲಾನುಭವಿ ಸೇರಬೇಕು ಅಂಥೇಳಿ ಮಾಡಿರುವಂಥದ್ದು. ಸೊ ಅಂಥದ್ರಲ್ಲಿ ವಿಶೇಷವಾಗಿ ಹೆಚ್ಚಿನ ಒಂದು ಏನಾದರೂ ಒಂದು ಕ್ರೆಡಿಟ್ ಏನಾದ್ರು ಹೋಗುತ್ತೆ ಅಂತಂದು ಹೇಳಿದರೆ ಅದು ಮಹಿಳೆಯರಿಗೆ. ಯಾಕಂದರೆ ಮಹಿಳೆಯರಿಗೆ ಎಜುಕೇಷನಲ್ಲಿ ನಿಮಗೆ ಇದ್ದಿದ್ದಿಲ್ಲ, ಯಾವುದೇ ಒಂದು ಆಸ್ತಿಯಲ್ಲಿ ನಿಮ್ಗೆ ಪಾಲಿದ್ದಿದ್ದಿಲ್ಲ.
ಯಾವುದೇ ಒಂದು ಆರ್ಥಿಕತೆಯಲ್ಲಿ ನಿಮ್ಗೆ ಕೇಳುವಂಗಿದ್ದಿಲ್ಲ. ಅಂಥ ಒಂದು 50% ಇರುವಂಥ ಇಡೀ ವರ್ಲ್ಡಿನ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ತುಳಿತಕ್ಕೆ ಒಳಗಾಗಿದ್ದರಿಂದ ಅದು ಕೇಳಕ್ಕೆ ಹೋಗ್ಬಾರ್ದು. ಆರ್ಥಿಕತೆಯಲ್ಲಿ IT BT ಇರ್ಬೋದು, ಎಲ್ಲ ರೀತಿಯಿಂದಲೂ ಅಭಿವೃದ್ಧಿ ಆಗಿರೋ ಕಾರಣ ಅಂದರೆ ಸಂವಿಧಾನದಲ್ಲಿ ಇರುವಂಥ ನಂಬಿಕೆ ನಮ್ಮ ಜನರು ಇಲ್ಲಿ ರಾಜಕೀಯ ಒಂದು ಇಚ್ಛಾಶಕ್ತಿಯಿಂದ ಹೋಗ್ತಾ ಇದೆ. ಹಾಗಾಗಿ ಅದೇ ರೀತಿಯಾಗಿ ಈ ಸಂವಿಧಾನ ಇವತ್ತು ದಿನಾಚರಣೆ ನಮ್ಮ ಆನೇಕಲ್ನಲ್ಲಿ ಮಾಡಿದ್ದಾರೆ. ನಮ್ಮ ದಲಿತ ಮುಖಂಡರು ಎಲ್ಲ ಪಾಪ ಕರೆದಿದ್ದಾರೆ. ಸಮಾಜ ಇಲಾಖೆಯಿಂದ ನಮ್ಗೆ ಭಾಳ ಸಂತೋಷ ಇದೆ. ನಮ್ಮ ಸರ್ ಬಗ್ಗೆ ಯಡಿಯೂರ ಬಗ್ಗೆ ಕರೆದು ಮಾಡಿದ್ದಾರೆ. ಇದೇ ರೀತಿ ಕಾರ್ಯಕ್ರಮ ಮುಂದೆ ಆಗ್ತಾ ಇರಬೇಕಂತ ಹೇಳ್ತಾ ತಮ್ಮ ಮೀಡಿಯಾಗಳು ಬಂದಿದ್ದೀರಿ, ಹೆಚ್ಚಿನ ಪ್ರಸಾರ ಮಾಡ್ತಿದ್ದೀರಿ. ತಮ್ಮ ಮೀಡಿಯಾಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಇದು ನಮ್ಮ ಸೋಷಿಯಲ್ ವೆಲ್ಫೇರ್ ಇಲಾಖೆಯಿಂದ ಮತ್ತು ಈ ಆನೇಕಲ್ ಭಾಗದಲ್ಲಿರುವಂಥ ಎಲ್ಲರ ಕಡೆಯಿಂದ ನಾನು ನಿಮಗೆ ಧನ್ಯವಾದಗಳು ಬಸ್ತೀನಿ. ಥ್ಯಾಂಕ್ ಯು. ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂವಿಧಾನ ದಿನವನ್ನು ಆಚರಣೆ ಮಾಡಬೇಕು ಅಂತೇಳಿ ಚರ್ಚೆ ಮಾಡಿದಾಗ ಕೆಲವು ಆಯ್ದ ಮುಖಂಡರುಗಳನ್ನು ನಾನು ಸಮಾಲೋಚನೆ ಮಾಡಿದಾಗ ಅವರು ಸ್ಪಷ್ಟವಾಗಿ ನಮ್ಮ ನಿರ್ದೇಶನ ಕೊಟ್ಟರು. ಸರ್, ಎಲ್ಲರೂ ನೀವು ಭೇಟಿ ಮಾಡ್ತಾ ಹೋದರೆ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ, ನಿಮ್ಮ ಐಡಿಯಾ ಪ್ರಕಾರ ಮಾಡಿ, ನಾವು ನಿಮಗೆ ಬೆನ್ನೆಲುಬಾಗಿ ನಿಂತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಹೇಳಿ ನಮಗೆ ಸದಾ ಏನೋ ಒಂದು ವಾರದಿಂದ ನಮ್ಮ ಜೊತೆಯೇ ಇದ್ದು ಈ ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ನಮ್ಮ ಜೊತೆಗಿದ್ದು ಕಾರ್ಯಕ್ರಮ ಯಶಸ್ವಿಗಳಿಗೆ ಕೂಡ ಕಾರಣರಾಗಿರ್ತಕ್ಕಂಥ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಾವು ಕಾರ್ಯಕ್ರಮವನ್ನು ಮಾಡಬೇಕು. ಇಲ್ಲಿ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ 5 ತಾಲೂಕುಗಳಿದ್ದರೂ ಕೂಡ 5 ತಾಲೂಕು ಹೋಗಿ ಬ್ಯಾಕ್ವೇಟ್ ಹಾಲಲ್ಲಿ ಇಂದ ನಾವು ವಸಂತ ನಗರದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಆಚರಣೆ ಮಾಡಬೇಕು ಅಂತ ಪ್ರೋಗ್ರಾಮ್ ಇದ್ದಿದ್ದು. ನಮಗೆ ಶುಕ್ರವಾರ ಸಂಜೆ 6 ಗಂಟೆಯಲ್ಲಿ ನಮಗೆ ಕಮಿಷನರ್ ಆಫೀಸಿಂದ ಕರೆ ಮಾಡಿ, ನಿಮ್ಮ ಆನೇಕಲ್ ತಾಲೂಕು ರಿಸರ್ವೇಷನ್ ಕಲ್ಚರ್ ನೀವು ಅಲ್ಲೇ ಮಾಡ್ಕೊಳ್ಳಿ, ತೊಂದರೆಯಲ್ಲಿ ನೀವು ಬರೋದು ಬೇಡ, ನೀವು ದೂರ ಆಗುತ್ತೆ ಅಂತ ಹೇಳಿದ್ರು. ನಮಗೆ ತುಂಬ ಖುಷಿ ಆಯಿತು. ಇದೊಂದು ಸೌಭಾಗ್ಯ ನಮಗೆ ಸಿಗ್ತಲ್ಲ ಅಂಥೇಳಿ ನಾವು ಅನೇಕ ಚರ್ಚೆಗಳನ್ನು ಮಾಡಿದಾಗ ನಮ್ಮದೇ ಆದಂಥ ಇಲಾಖೆಯಿಂದ ಒಬ್ಬ ಉಪನ್ಯಾಸಕರನ್ನು ಯಾರಾದರೂ ಹುಡ್ಕೋಬೇಕಂದಾಗ ನಮ್ಮದೇ ಸಮುದಾಯದವರಂಥ ಉಪನ್ಯಾಸಕರು ಕೂಡ ಸಿಕ್ಕಿದ್ರು. ಅದು ನಮಗಿನ್ನೂ ಬಹಳ ಹೆಮ್ಮೆ ಆಯಿತು. ನಾವು ಅದೇ ರೀತಿ ನಾವು ಮಾಡಿದಾಗ ಇಲ್ಲ ಇನ್ವಿಟೇಷನ್ಸ್ ಮಾಡಿದಾಗ ಮೊದಲು ನಾವು MLA ಅವರಿಗೆ ಇದು ಮಾಡಬೇಕು. MLA ಅವರು ನಮಗೆ ಕೈಗೆ ಸಿಗಲಿಲ್ಲ, ಅವರೆಲ್ಲ ಹೊರಗಡೆ ಇದ್ದರು. ಹಾಗಾದರೂ ಕೂಡ ನಾವು ಹೋಗಿ ಲಾಸ್ಟು 2-3 ಡೇಸ್ ಬ್ಯಾಕು ಅವ್ರಿಗೆ ಕೊಟ್ಟಾಗ ಅವರು ಕೂಡ ಖುಷಿಯಾಗಿ ಬರ್ತೀವಂದರು. ಅವರು ಬಂದರು, ಸ್ವಲ್ಪ ಲೇಟಾಗಿ ಬಂದರೂ ಕೂಡ ಭಾಳ ಖುಷಿಯಾಗಿ ಬಂದು ಅಂಬೇಡ್ಕರ್ ಚರ್ಚ್ಗೆ ಮಾಲಾರ್ಪಣೆ ಮಾಡಿ ಅವರ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಕಾರಣಭೂತರಾಗಿದ್ದಾರೆ. ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಚ್ಛಪಡ್ತೀನಿ. ಆದರೆ ನಮ್ಮ ಕಾರ್ಯಕ್ರಮಕ್ಕೆ ನಾವು ಯಾರೂ ಆಹ್ವಾನ ಮಾಡದೇ ವಾಲಂಟ್ರಿಯಾಗಿ ಬಂದು ಅವರದೇ ಆದಂಥ ಅಹವಾಲುಗಳನ್ನು ಜನರ ಮುಂದೆ ಬೆತ್ತರಿಸಿ ಅವರ ಮನ ಪರಿವರ್ತನೆ ಆಗೋದಕ್ಕೆ ಬಹಳ ಕಾರಣೀಭೂತರಾದರು. ಅವರಿಗೆ ನನಗೆ ಎಷ್ಟು ಅಭಿನಂದನೆಗಳು ಸಲ್ಲಿಸಿದ್ರು ಕೂಡ ಸಾಕಾಗೋದಿಲ್ಲ. ಅದೇ ರೀತಿ ನಮ್ಮ ಆನೇಕಲ್ ಭಾಗದಲ್ಲಿ ಒಳ್ಳೊಳ್ಳೆ ಮೇಧಾವಿಗಳಿದ್ದಾರೆ, ಪ್ರಗತಿಪರರಿದ್ದಾರೆ, ಚಿಂತಕರಿದ್ದಾರೆ. ಎಕ್ಸಾಂಪಲ್ ಸಮೇತ ಅವರು ಅವರ ಮನದಾಳದ ಇಚ್ಛೆಯನ್ನು ಸಂವಿಧಾನ ಅಂದ್ರೇನು, ಸಂವಿಧಾನದ ಏನು ಉಪಯೋಗ ಇದೆ, ಬೇರೆ ದೇಶಕ್ಕೂ ನಮ್ಮ ದೇಶಕ್ಕೂ ಇರುವಂತಹ ವ್ಯತ್ಯಾಸಗಳೇನು, ಸಂವಿಧಾನ ಇದರಿಂದ ಆಗುವಂತಕ್ಕಂಥ ಅನುಕೂಲಗಳೇನಂತಕ್ಕಂಥ ಅಂಶಗಳನ್ನು ಉದಾಹರಣೆಗಳ ಮೂಲಕ ಅವರು ಎಲ್ಲರೂ ಕೊಟ್ಟಿದ್ದಾರೆ. ಆ ಒಂದು ಇದರಲ್ಲಿ ನಾವು ಸಮಾಜವನ್ನು ಪರಿವರ್ತನೆ ಮಾಡ್ಕೊಂಡು ಹೋಗ್ಬೋದು. ಈ ಬೂದಿ ಮುಚ್ಚಿದ ಕೆಂಡ ಇದ್ದಾಗೆ ನಾವು ಆ ಕೆಂಡ ಬಿಟ್ಟರೆ, ಬೂದಿ ಮುಚ್ಕೊಂಡ್ಬಿಟ್ರೆ ಕೆಂಡ ಪವರ್ ಕಡಿಮೆ ಆಗಿಬಿಡ್ತದೆ. ನಾವು ಸದಾ ಓದಬೇಕು. ಈ ಓದಕ್ಕಿಂತ ವಿದ್ಯೆಗಿಂತ ಅತಿ ದೊಡ್ಡದಾಗಿರ್ತಕ್ಕಂಥದ್ದು ಯಾವಿಲ್ಲ, ವಿದ್ಯೆಗಿಂತ ಮಿಗಿಲಾದ್ದು ಯಾವುದೂ ಇಲ್ಲ. ಎಲ್ಲಕ್ಕಿಂತ ದೊಡ್ಡದ್ದೇ ವಿದ್ಯೆಯನ್ನು ಪಡೆಯಿರಿ, ಸಂವಿಧಾನವನ್ನು ರಕ್ಷಣೆ ಮಾಡಿ, ದೇಶವನ್ನು ರಕ್ಷಣೆ ಮಾಡಿ, ನಿಮ್ಮ ಮನೆಗಳನ್ನು ರಕ್ಷಣೆ ಮಾಡಿ, ನಿಮ್ಮ ತಾಲೂಕುಗಳನ್ನು ರಕ್ಷಣೆ ಮಾಡಿರ್ತಕ್ಕಂಥ ಅಂಶಗಳನ್ನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳು, ಲೀಡರ್ಗಳು ಮತ್ತು ಅಧಿಕಾರಿಗಳು ಎಲ್ಲರೂ ತಿಳಿಸಿದ್ದಾರೆ. ನಿಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ, ಈ ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ ಇನ್ನೂ ಹೆಚ್ಚಿನ ಪ್ರಚಾರ ತಾವು ಮಾಡಬೇಕು ಅಂತೇಳಿ ತಾವು ಬಂದಿರೋದಕ್ಕೆ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಭೀಮ್.